ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ವಿತ್ ದರ್ಶಿ. ನಿನ್ನೆ ಓಣಂ ಪ್ರಿಪರೇಷನ್ದು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಿನ್ನೆಲ್ಲ ತುಳ್ದೆಲ್ಲ ಕ್ಲೀನ್ ಮಾಡಿ ಆಗಿತ್ತಲ್ಲ. ಇವತ್ತು ಕಬಾಬ್ ಮಾಡೋದು ಬೇಡ ಅಂತೇಳಿ ನನ್ನ ಹಸ್ಬೆಂಡು ಮಲೈ ಟಿಕ್ಕ ಮಾಡು ಅಂದರು. ಅದಕ್ಕೆ ಮಲೈ ಟಿಕ್ಕದ ಪೌಡ್ರ್ ಇಟ್ಕೊಂಡು ಬಂದಿದ್ವಿ. ಇವಾಗ ಮಲೈ ಟಿಕ್ಕ ಪೌಡ್ರ್ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಕಲಿಸ್ತಾ ಇದ್ದೇನೆ. ಅದಕ್ಕೆ ಬೇರೆ ಏನು ಹಾಕಲಿಕ್ಕಿಲ್ಲ, ಉಪ್ಪು ಖಾರ ಏನು ಹಾಕಲಿಕ್ಕಿಲ್ಲ, ಎಲ್ಲ ಅದರಲ್ಲಿ ಇರ್ತದೆ. ಮೊಸರನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇವಾಗ ಮೊಸರು ಹಾಕಿ ಚೆನ್ನಾಗಿ ಕಲಸಿ ಆಯಿತು. ಇವಾಗ ಅದಕ್ಕೆ ನಾನು ಚಿಕನ್ ಹಾಕಿ ಇದು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನಾನು ಇದಕ್ಕೆ ಆದಷ್ಟು ಬೋನ್ಲೆಸ್ ಪೀಸಸ್ ತೆಗಿತಾ ಇದ್ದೇನೆ, ಅಂದರೆ ಟಿಕ್ಕಾ ಮಾಡಲಿಕ್ಕಲ್ಲ ಅಂತೇಳಿ. ಇವಾಗ ಇವತ್ತೇ ಮಸಾಲ ಮಾಡಿಟ್ಟರೆ ನಾಳೆ ಬೆಳಿಗ್ಗೆಗೆ ಚೆನ್ನಾಗಿ ಹಿಡಿದಿರ್ತದೆ ಅದರ ಮಸಾಲ. ಅದು ಮತ್ತು ನನಗೆ ನಾಳೆ ಬೆಳಿಗ್ಗೆ ಸ್ವಲ್ಪ ಟೈಮ್ ಕೂಡ ಸೇವ್ ಆಗ್ತದಲ್ಲ. ಅದಕ್ಕೆ ರಾತ್ರಿ 8:30 ಕಲ್ತಿತ್ತು. ನಾನು ಮಲಗುವಾಗಲೇ 11 ಗಂಟೆ ಆಗಿದೆ. ಎಲ್ಲ ಪ್ರಿಪರೇಷನ್ ಎಲ್ಲ ಮಾಡಿಯೇ ಮಲಗಿದ್ದು. ಹಾಗೆ ಫಸ್ಟಿಗೆ ನಾನು ಮಲೈ ಟಿಕ್ಕಕ್ಕೆ ಎಲ್ಲ ಮಿಕ್ಸ್ ಮಾಡಿ ಇಡ್ತಾ ಇದ್ದೇನೆ. ಬೇಗ ಬೇಗ ಆಗುವ ಕೆಲಸ ಅಲ್ಲ, ರಾತ್ರಿ ಮಾಡಿ ಇಟ್ಟರೆ ನನಗೆ ಬೆಳಿಗ್ಗೆ ಈಸಿ ಆಗ್ತದಲ್ಲ ಅಂತ ಹೇಳಿ ಇವಾಗ ಎಲ್ಲ ಬೋನ್ಲೆಸ್ ಪೀಸಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ. ಒಂದು ಇಷ್ಟೇ ಕ್ವಾಂಟಿಟಿ ಮಾಡಿದ್ದು, ಅಂದರೆ ನಮ್ಮ ಮನೆಗೆ ಜಾಸ್ತಿ ಬರೋದಿಲ್ಲ. ನನ್ನ ಹಸ್ಬೆಂಡದ್ದು ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳಿದ್ದಾರೆ, ಮತ್ತು ನಾವೇ. ಮತ್ತು ನಮಗೆ ಮಧ್ಯಾಹ್ನ ಮೇಲೆ ಬೇರೆ ಕಡೆ ಹೋಗ್ಲಿಕ್ಕೆ ಕೂಡ ಇತ್ತು. ಅದಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಫುಡ್ ಅಂತೇಳಿ ಸ್ವಲ್ಪನೇ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಇವಾಗ ನೆಕ್ಸ್ಟ್ ಅದು ಫ್ರಿಜ್ಜಲ್ಲಿಟ್ಟೆ. ಇವಾಗ ಇದು ಅಫ್ಘಾನಿ ಚಿಕನ್ ಮಾಡುವ ಅಂತೇಳಿ ಇವಾಗ ಚಿಕನೆಲ್ಲ ಒಂದು ಪಾತ್ರೆಗೆ ಹಾಕ್ತೇನೆ. ಮತ್ತು ಮಿಕ್ಸಿಗೆ ಈರುಳ್ಳಿಯನ್ನು ಪೇಸ್ಟ್ ಮಾಡಲಿಕ್ಕಿದೆ, ಅದಕ್ಕೆ ಈರುಳ್ಳಿ ಪೇಸ್ಟ್ ಮಾಡಲಿಕ್ಕೆ ಹಾಕ್ತಾಯಿದ್ದೇನೆ. ನಾನಂದರೆ ನನ್ನ ಪ್ರಕಾರ ನನಗೆ ಇಷ್ಟ ಇರುವ ರೀತಿಯಲ್ಲಿ ಮಾಡೋದು. ಇವಾಗ ನೀರುಳ್ಳಿ ಅದೆಲ್ಲ ಪೇಸ್ಟ್ ಮಾಡಿ ಹಾಕಿ ಆಯಿತು. ಇವಾಗ ಅದಕ್ಕೆ ಕ್ಯಾಶು ಇದೆಯಲ್ಲ, ಅದನ್ನು ನಾನು ನೀರಲ್ಲಿ ಹಾಕಿ ಇಟ್ಟಿದ್ದೆ, ಅದರ ಪೇಸ್ಟ್ ಕೂಡ ಹಾಕ್ತಾಯಿದ್ದೇನೆ. ಇವಾಗ ಅದಕ್ಕೆ ಸ್ವಲ್ಪ ನೀರು ಹಾಕಿ, ಮಿಕ್ಸಿಯಲ್ಲಿದ್ದ ನೀರು ಹಾಕಿ ಚೆನ್ನಾಗಿ ತೊಳೆದು ಅದರ ನೀರು ಕೂಡ ಅದಕ್ಕೆ ಹಾಕ್ತಾಯಿದ್ದೇನೆ. ಯಾಕೆಂದರೆ ಅದು ಕ್ಯಾಶು ಗ್ರೈಂಡ್ ಮಾಡಿದ್ದಲ್ಲ, ಕ್ರೀಮಿಯಾಗಿ ಸಿಗೋದಕ್ಕೆ. ಇವಾಗ ಅದಕ್ಕೆ ನಾನು ಕರಿಮೆಣಸಿನ ಹುಡಿ ಹಾಕ್ತಾಯಿದ್ದೇನೆ. ಅದು ತುಂಬ ಜಾಸ್ತಿ ಹಾಕಿದ್ದೇನೆ, ಯಾಕಂದರೆ ಅದಕ್ಕೆ ಗ್ರೀನ್ ಮೆಣಸಿನಕಾಯಿ ಎಲ್ಲ ಹಾಕೋದಿಲ್ಲ ನಾನು. ಅದಕ್ಕೆ ನಾನು ಹಸಿಮೆಣಸಿನ ಅದಕ್ಕೆ ಹೇಳ್ತಾರೆ ಕರಿಮೆಣಸು, ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಇದೆಯಲ್ಲ ಅದು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕೊತ್ತಂಬರಿ ಹುಡಿ, ಮತ್ತು ಸ್ವಲ್ಪ ಜೀರಿಗೆ ಹುಡಿ ಹಾಕ್ತಾಯಿದ್ದೇನೆ, ಮತ್ತು ಕಸೂರಿ ಮೇಥಿ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಮತ್ತು ಉಪ್ಪು ಕೂಡ ಹಾಕ್ತೇನೆ. ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು. ಇದು ಕೂಡ ನೈಟೇ ನಾವು ಮ್ಯಾರಿನೇಟ್ ಮಾಡಿಟ್ರೆ, ಅದು ಒಂದು ದಿವಸ ಮುಂಚೆನೇ ಪದಾರ್ಥ ಮಾಡಿದರೆ ನೆಕ್ಸ್ಟ್ ಡೇಗೆ ತುಂಬ ಚೆನ್ನಾಗಾಗ್ತದೆ, ಅದರ ಕ್ರೀಮಿಯಾಗಿರ್ತದೆ. ನಾನು ಬರೀ ಮಸಾಲ ಎಲ್ಲ ಮಾಡಿ ಫ್ರಿಜ್ಜಲ್ಲಿಟ್ಟೆ. ಅದು ಕೂಡ ಇವಾಗ ಕ್ರ್ಯಾಬ್ ತಂದಿದ್ವಿ ಅಲ್ಲ, ಕ್ರ್ಯಾಬನ್ನು ಹಾಗೆ ಫ್ರಿಜ್ಜಲ್ಲಿಟ್ಟರೆ ಅದರ ಮಾಂಸ ಎಲ್ಲ ಹೋದಾಗೆ ಆಗ್ತದೆ. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಕೂಡ ಹಾಕಿ ಫ್ರೈ ಮಾಡಿದೆ. ಇವಾಗ ಕ್ರ್ಯಾಬ್ ತೊಳೆದಿತ್ತಲ್ಲ, ಅದನ್ನು ಕೂಡ ಪಾತ್ರೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ. ಇದನ್ನು ಇವತ್ತು ಪದಾರ್ಥ ಮಾಡೋದಿಲ್ಲ, ಬರೀ ಬೇಯಿಸ್ತಾ ಇಡ್ತಾ ಇದ್ದೇನೆ. ಬೇಯಿಸದೇ ಇಟ್ಟರೆ ಅದು ಫ್ರಿಜ್ಜಲ್ಲಿಟ್ಟರು ಸ್ಮೆಲ್ ಬರ್ತದೆ, ಮತ್ತು ಅದರ ಮಾಂಸ ಕೂಡ ಹೋದಾಗೆ ಆಗ್ತದೆ. ಇವಾಗ ಅದು ಕೂಡ ಅಲ್ಲಿ ಬೇಯಿಸಲು ಇಟ್ಟೆ. ಮತ್ತು ಮತ್ತಿ ತಂದಿದ್ವಿ, ಬೂತಾಯಿ ಮೀನು ಅದು ತಂದಿದ್ವಿ. ಬೂತಾಯಿ ಮೀನು ತಂದಿದ್ವಿ. ಅದರದ್ದು ನಾನು ನಿನ್ನೆ ವೀಡಿಯೋದಲ್ಲಿ ನಾನು ಅದರ ಎಗ್ಗದ್ದು ಆಮ್ಲೆಟ್ ಮಾಡಿದ್ದೆ. ಆ ವಿಡಿಯೋ ನೋಡೋದಿದ್ದರೆ ಹೋಗಿ ನೋಡಿ. ಇವಾಗ ಮತ್ತೆ ಮೀನನ್ನು ಕೂಡ ಮಿಕ್ಸ್ ಮಾಡಿ ಪೇಸ್ಟಲ್ಲಿ ಹಾಕಿ ಇಡುವ ಅಂತ ನಾಳೆಗೆ ಫ್ರೈಯಿಗೆ. ನಾಳೆ ರವೆ ಫ್ರೈ ಮಾಡುವ ಅಂತ ಇದ್ದೇನೆ. ಅದಕ್ಕೆ ಇದೆಲ್ಲ ಮಿಕ್ಸ್ ಮಾಡಿ ಎಲ್ಲ ಇಟ್ಟು ಇದು ಕೂಡ ಫ್ರಿಜ್ಜಲ್ಲಿ ಇಡ್ತಿದ್ದೇನೆ. ಮಾತ್ರ ನನ್ನದು ಇದರದ್ದು ಮಾಡುವ ವೀಡಿಯೋ ಯಾವುದು ಬರಲಿಲ್ಲ, ಯಾಕಂದರೆ ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಫುಲ್ ಆಗಿತ್ತು. ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನನಗೆ, ಇದರಲ್ಲಿ ಡಿಲೀಟ್ ಮಾಡಲಿಕ್ಕೂ ಆಗ್ತಾ ಇರಲಿಲ್ಲ. ಅದಕ್ಕೆ ಅದು ಮಾಡುವ ವೀಡಿಯೋ ಎಲ್ಲ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಅದೆಲ್ಲ ಆದಮೇಲೆ ಎಲ್ಲ ರೆಡಿ ಮಾಡಿ ಆದಮೇಲೆ ನಾನು ಹೂವೆಲ್ಲ ಕಟ್ ಮಾಡ್ತಾ ಇದ್ದೇನೆ ನಾಳೆಗೆ ಪೂಕಳಂಗೆ. ಬಾಯ್.